ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಉಡುಪಿ ಜಿಲ್ಲೆಯ ಅತ್ಯಂತ ಪ್ರಾಚೀನ ಕಾರಣಿಕ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತುಕೊಂಡಿದೆ. ಈ ಸ್ಥಳದ ಪುರಾಣವು ಸೌಖ್ಯ ಮುನಿಗಳಿಂದ ಆರಂಭವಾಗುತ್ತದೆ. ಸೌಖ್ಯ ಮುನಿಗಳು ಇಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪಿಸಿದಾಗ ಈ ಊರಿಗೆ ಸೌಖ್ಯಪುರ ಅಥವಾ ಸೌಕೂರು ಎಂಬ ಹೆಸರು ಬಂದಿತು. ಈ ಸ್ಥಳದಲ್ಲಿ ಪರಾಶಕ್ತಿ ದುರ್ಗಾಸುರನನ್ನು ಸಂಹರಿಸಿ ದುರ್ಗಾ ಪರಮೇಶ್ವರಿ ಅಮ್ಮನವರಾಗಿ ನೆಲೆಯಾದರು. ಜನರು ಈ ಮಹಾತಾಯಿಯನ್ನು ಕಮಲಶಿಲೆಯ ಬ್ರಾಹ್ಮ ದುರ್ಗೆಯ ಅಕ್ಕ ಎಂದು ನಂಬುತ್ತಾರೆ. ಹಿರಿಯವಳು ದುರ್ಗಾ ಪರಮೇಶ್ವರಿ, ಕಿರಿಯವಳು ಬ್ರಾಹ್ಮ ದುರ್ಗೆ ಎಂಬ ನಾಣ್ಣುಡಿಯೊಂದಿಗೆ ಈ ಐತಿಹ್ಯವು ಜನಮನದಲ್ಲಿ ಬೆರೆತು ಹರಡಿದೆ. ಈ ದೇವಿಯು ಲಕ್ಷ್ಮಿ, ಕಾಳಿ ಮತ್ತು ಸರಸ್ವತಿಯ ಮೂರು ರೂಪಗಳನ್ನು ಒಂದಾಗಿ ತ್ರಿಶಕ್ತಿ ದೇವತೆಯಾಗಿ ತ್ರೈಲೋಕಪಾಲಕಿಯಾಗಿದ್ದಾಳೆ. ಇವಳ ಶಕ್ತಿ ಅಪಾರವಾದುದು. ಇವಳ ಮಹಿಮೆ ಕೇಳಿದರೆ ಜನ್ಮವೇ ಪಾವನವಾಗುತ್ತದೆ ಎಂದು ನಂಬಿಕೆ. ಈ ತಾಯಿಯು ಪುಷ್ಪಪವಾಡ ಖ್ಯಾತಿಯ ದೇವತೆಯಾಗಿದ್ದು ಮದುವೆ ಸಂಬಂಧಗಳನ್ನು ನಿರ್ಧರಿಸುವಲ್ಲಿ ವಿಶೇಷವಾದ ವಿಧಾನವಿದೆ. ಮದುವೆಯ ಸಂಬಂಧವನ್ನು ತಾಯಿಯ ಮುಡಿಯ ಮೇಲೆ ಇಟ್ಟು ಎಡಬಲದಿಂದ ಪುಷ್ಪ ಜಾರಿದರೆ ಅದು ಶುಭ ಸೂಚಕವಾಗಿ ಮುಂದುವರಿಸಬೇಕೆಂದು, ಇಲ್ಲವಾದರೆ ಬೇಡವೆಂದು ತಿಳಿಯುವ ಮೂಲಕ ನಿರ್ಧಾರ ಮಾಡುತ್ತಾರೆ. ಸೌಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜೀವನದ ಹೃದಯವಾಗಿದೆ. ಈ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೆಗಳು, ಉತ್ಸವಗಳು, ನವರಾತ್ರಿ ಆಚರಣೆಗಳು, ವಿಶೇಷ ಪೂಜೆಗಳು ಜನಮನದಲ್ಲಿ ಭಕ್ತಿ ಮತ್ತು ಆನಂದವನ್ನು ತುಂಬುತ್ತವೆ. ನವರಾತ್ರಿ ಸಂದರ್ಭದಲ್ಲಿ ದೇವಿಯು ನವರೂಪಗಳಲ್ಲಿ ಅಲಂಕರಿಸಲ್ಪಟ್ಟು ಪ್ರತಿದಿನ ವಿಭಿನ್ನ ಶಕ್ತಿಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಲಕ್ಷ್ಮೀ ರೂಪದಲ್ಲಿ ಐಶ್ವರ್ಯವನ್ನು, ಕಾಳಿ ರೂಪದಲ್ಲಿ ದುಷ್ಟ ಸಂಹಾರವನ್ನು, ಸರಸ್ವತಿ ರೂಪದಲ್ಲಿ ಜ್ಞಾನವನ್ನು ನೀಡುತ್ತಾಳೆ. ಈ ದೇವಸ್ಥಾನದ ಇತಿಹಾಸವು ಕೇವಲ ಪುರಾಣಗಳಲ್ಲಿ ಮಾತ್ರವಲ್ಲ, ಸ್ಥಳೀಯ ಜನರ ಜೀವನದಲ್ಲಿಯೂ ಆಳವಾಗಿ ಬೆರೆತಿದೆ. ಸೌಖ್ಯ ಮುನಿಗಳ ತಪಸ್ಸಿನಿಂದ ಆರಂಭವಾದ ಈ ಸ್ಥಳವು ಶಕ್ತಿ ಕ್ಷೇತ್ರವಾಗಿ ಬೆಳೆಯಿತು. ದುರ್ಗಾ ಪರಮೇಶ್ವರಿ ಅಮ್ಮನವರ ಪವಾಡಗಳು ಅನೇಕ. ಭಕ್ತರು ತಮ್ಮ ಸಂಕಟಗಳನ್ನು ತಾಯಿಯ ಮುಂದೆ ಇಟ್ಟಾಗ ಅವು ಪರಿಹಾರವಾಗುತ್ತವೆ ಎಂಬ ನಂಬಿಕೆಯಿದೆ. ಮದುವೆ, ಸಂತಾನ, ಆರೋಗ್ಯ, ಐಶ್ವರ್ಯ, ವಿದ್ಯೆ ಎಲ್ಲದರಲ್ಲಿಯೂ ಈ ತಾಯಿ ಆಶೀರ್ವಾದ ನೀಡುತ್ತಾಳೆ. ಸೌಕೂರು ದೇವಸ್ಥಾನದ ಪುರಾಣವು ಕಮಲಶಿಲೆಯ ಬ್ರಾಹ್ಮ ದುರ್ಗೆಯೊಂದಿಗೆ ಬೆರೆತು ವಿಶಿಷ್ಟವಾದ ನಂಬಿಕೆಯನ್ನು ಹುಟ್ಟಿಸಿದೆ. ಹಿರಿಯವಳು ದುರ್ಗಾ ಪರಮೇಶ್ವರಿ, ಕಿರಿಯವಳು ಬ್ರಾಹ್ಮ ದುರ್ಗೆ ಎಂಬ ನಾಣ್ಣುಡಿ ಜನಮನದಲ್ಲಿ ಹರಡಿದೆ. ಈ ನಂಬಿಕೆ ಜನರ ಭಕ್ತಿಯನ್ನು ಇನ್ನಷ್ಟು ಗಾಢಗೊಳಿಸಿದೆ. ತ್ರಿಶಕ್ತಿ ರೂಪದಲ್ಲಿ ತಾಯಿ ತ್ರೈಲೋಕಪಾಲಕಿಯಾಗಿ ಭಕ್ತರ ಜೀವನವನ್ನು ಪಾವನಗೊಳಿಸುತ್ತಾಳೆ. ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಧಾರ್ಮಿಕ ನಕ್ಷೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಸಾವಿರಾರು ಭಕ್ತರು ಪ್ರತಿದಿನ ಇಲ್ಲಿ ಬಂದು ತಾಯಿಯ ದರ್ಶನ ಪಡೆಯುತ್ತಾರೆ. ದೇವಸ್ಥಾನದ ವಾಸ್ತುಶಿಲ್ಪವು ಪ್ರಾಚೀನ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಗರ್ಭಗುಡಿಯಲ್ಲಿರುವ ದುರ್ಗಾ ಪರಮೇಶ್ವರಿ ಅಮ್ಮನವರ ವಿಗ್ರಹವು ಭಕ್ತರ ಮನಸ್ಸನ್ನು ಆಕರ್ಷಿಸುತ್ತದೆ. ಅಲಂಕಾರ, ಪೂಜೆ, ಹೋಮ, ಹವನಗಳು ದೇವಸ್ಥಾನದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಗಾಢಗೊಳಿಸುತ್ತವೆ. ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವೈಶಿಷ್ಟ್ಯವನ್ನು ವಿವರಿಸುವಾಗ ಮೊದಲನೆಯದಾಗಿ ಗರ್ಭಗುಡಿಯಲ್ಲಿರುವ ಏಕಪೀಠದ ಮೇಲೆ ಪ್ರತಿಷ್ಠಾಪಿಸಲಾದ 3 ಲಿಂಗಗಳ ಮಹತ್ವವನ್ನು ತಿಳಿಸಬೇಕು. ಈ 3 ಲಿಂಗಗಳು ದುರ್ಗಾದೇವಿಯ ಮಹಾಕಾಳಿ ಸ್ವರೂಪಿಯಾದ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಪ್ರತೀಕಗಳಾಗಿವೆ. ಲಿಂಗಗಳ ಹಿಂಭಾಗದಲ್ಲಿ ಪಂಚಲೋಹದಿಂದ ನಿರ್ಮಿಸಲಾದ ಶ್ರೀ ದುರ್ಗಾ ಪರಮೇಶ್ವರಿ ಅಲಂಕಾರ ಮೂರ್ತಿಯನ್ನು ಸ್ಥಾಪಿಸಿರುವುದು ಈ ಕ್ಷೇತ್ರದ ವಿಶೇಷತೆ. ಇಲ್ಲಿ ತ್ರಿಶಕ್ತಿಯು ಲಿಂಗಸ್ವರೂಪಿಯಾಗಿ ಆವಿರ್ಭವಿಸಿರುವುದರಿಂದ ಭಕ್ತರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನು ತ್ರಿಶಕ್ತಿ ರೂಪದಲ್ಲಿ ಆರಾಧಿಸುತ್ತಾರೆ. ಈ ಕ್ಷೇತ್ರವು ಪ್ರಸಿದ್ಧಿ ಪಡೆದಿರುವ ಪ್ರಮುಖ ಅಂಶವೆಂದರೆ ಪುಷ್ಪಪವಾಡ. ದೇವಿಯ ಸನ್ನಿಧಿಯಲ್ಲಿ ಭಕ್ತರು ತಮ್ಮ ಕಾರ್ಯಸಿದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿ ದೇವಿಗೆ ಸಿಂಗಾರ ಗೊನೆ ಏರಿಸಿ ಅದರ ಮೇಲೆ ಹೂಗಳನ್ನು ಅರ್ಪಿಸುತ್ತಾರೆ.
ದೇವಿಯ ಮುಡಿಯಿಂದ ಹೂವುಗಳು ಬಿದ್ದಾಗ ಅದನ್ನು ಪ್ರಸಾದವೆಂದು ಭಾವಿಸಿ ಭಕ್ತರು ಧನ್ಯತೆಯಿಂದ ನಮಸ್ಕರಿಸುತ್ತಾರೆ. ಹೂವುಗಳು ಎಡಬಲಗಳೆನ್ನದೆ ಯಾವ ದಿಕ್ಕಿಗೆ ಬಿದ್ದರೂ ಆ ಕಾರ್ಯ ಜಯವಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿ ಗಾಢವಾಗಿದೆ. ಹೂವು ಬೀಳದೆ ಇದ್ದರೆ ಆ ಕಾರ್ಯವನ್ನು ಮುಂದೂಡಬೇಕೆಂದು ಭಕ್ತರು ಪರಾಮರ್ಶಿಸುತ್ತಾರೆ. ಈ ರೀತಿಯ ಪುಷ್ಪ ಪವಾಡವು ಸೌಕೂರು ಕ್ಷೇತ್ರವನ್ನು ಭಕ್ತಾದಿಗಳಲ್ಲಿ ಅಪಾರ ಭಕ್ತಿಭಾವವನ್ನು ಹುಟ್ಟಿಸುವಂತಾಗಿದೆ. ಸೌಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಬಗ್ಗೆ ಭಕ್ತರಲ್ಲಿ ಇರುವ ಮತ್ತೊಂದು ನಂಬಿಕೆ ಎಂದರೆ ದೇವಿ ಮದುವೆಯ ಯೋಗವನ್ನು ಕೂಡಿಸುವ ಮಹಾತಾಯಿ. ಅನೇಕರು ತಮ್ಮ ಜೀವನದ ಪ್ರಮುಖ ಕಾರ್ಯಗಳನ್ನು ದೇವಿಯ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಹೂವಿನ ಪ್ರಸಾದವನ್ನು ಪಡೆದು ಅದನ್ನು ತಮ್ಮ ಜೀವನದ ಮಾರ್ಗದರ್ಶಕವೆಂದು ಭಾವಿಸುತ್ತಾರೆ. ದೇವಿಯ ಪ್ರಸಾದವು ಭಕ್ತರ ಮನಸ್ಸಿನಲ್ಲಿ ಶಕ್ತಿ, ಶಾಂತಿ ಮತ್ತು ಧೈರ್ಯವನ್ನು ತುಂಬುತ್ತದೆ. ಈ ಕ್ಷೇತ್ರದ ಪುರಾಣ ಪ್ರಸಿದ್ಧಿ, ದೇವಿಯ ಆರಾಧನಾ ವಿಧಾನಗಳು, ಹೂವಿನ ಪ್ರಸಾದದ ಮಹತ್ವ, ಭಕ್ತರ ನಂಬಿಕೆಗಳು. ಭಕ್ತರು ತಮ್ಮ ಜೀವನದ ಸಂಕಟಗಳನ್ನು ನಿವಾರಿಸಲು, ಕಾರ್ಯಸಿದ್ಧಿಗಾಗಿ, ಮದುವೆಯ ಯೋಗಕ್ಕಾಗಿ, ಸಂತಾನ ಪ್ರಾಪ್ತಿಗಾಗಿ ಹಾಗೂ ಮನಸ್ಸಿನ ಶಾಂತಿಗಾಗಿ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ದೇವಿಯ ಸನ್ನಿಧಿಯಲ್ಲಿ ಹೂವಿನ ಪ್ರಸಾದವನ್ನು ಪಡೆಯುವುದು ಭಕ್ತರ ಜೀವನದಲ್ಲಿ ದೈವಾನುಗ್ರಹದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಸೌಕೂರು ಕ್ಷೇತ್ರದ ಈ ವಿಶಿಷ್ಟತೆಗಳು ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ತ್ರಿಶಕ್ತಿ ತತ್ವವನ್ನು ನೆನಪಿಸುತ್ತವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ ತ್ರಿಶಕ್ತಿಯು ಲಿಂಗಸ್ವರೂಪಿಯಾಗಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವುದು ಭಕ್ತರಿಗೆ ತ್ರಿವಿಧ ಶಕ್ತಿಯ ಅನುಗ್ರಹವನ್ನು ನೀಡುತ್ತದೆ. ಈ ಕ್ಷೇತ್ರದಲ್ಲಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ತಮ್ಮ ಜೀವನದಲ್ಲಿ ಶಕ್ತಿ, ಐಶ್ವರ್ಯ ಮತ್ತು ಜ್ಞಾನವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಗಾಢವಾಗಿದೆ. ದೇವಾಲಯದ ವೈಭವವನ್ನು ವಿವರಿಸುವಾಗ ಮೊದಲನೆಯದಾಗಿ ಪರಿವಾರ ದೇವತೆಗಳಾದ ಈಶ್ವರ ಗಣಪತಿ, ವೀರಭದ್ರ, ಹುಲಿದೇವರ ಆರಾಧನೆಯು ಇಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಶಿರದಿಂದ ಎದೆಯವರೆಗಿನ ಭಾಗ ಮಾತ್ರ ಇರುವ ವೀರಭದ್ರ ದೇವರ ಅಪರೂಪದ ಶಿಲಾಮೂರ್ತಿ ಭಕ್ತರ ಮನಸ್ಸಿಗೆ ಭಯಭಕ್ತಿಯನ್ನು ಉಂಟುಮಾಡುತ್ತದೆ. ಬಾಗಿಲಿನ ಬಳಿ ವರ್ಣಮಯವಾದ ಬಾಗಿಲು ಬೊಬ್ಬರ್ಯನ ಶಿಲ್ಪವು ಅಲಂಕಾರಿಕವಾಗಿ ಕಂಗೊಳಿಸುತ್ತಿದೆ. ವಿಶೇಷ ಪರ್ವಗಳಲ್ಲಿ ಬಾರಿಸುವ ಪುರಾತನ ಕಾಲದ ದೊಡ್ಡ ಗಂಟೆಯ ಘಂಟಾನಾದವು ದೇವಾಲಯದ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ. ಗರ್ಭಗುಡಿಯು ಸಂಪೂರ್ಣ ಶಿಲಾಮಯವಾಗಿ ನಿರ್ಮಾಣಗೊಂಡಿದ್ದು ಪೂರ್ವಾಭಿಮುಖವಾಗಿದೆ. ಇದು ಶಿಲ್ಪಕಲೆಯ ಅದ್ಭುತ ಕೌಶಲ್ಯವನ್ನು ತೋರಿಸುತ್ತದೆ. ದೇವಸ್ಥಾನದ ಗೋಪುರವು ಎತ್ತರವಾಗಿ ನಿಂತು ಶಿಖರದ ಶಿಲ್ಪಕಲೆಯ ವೈಭವವನ್ನು ಪ್ರತಿಬಿಂಬಿಸುತ್ತದೆ. ಧ್ವಜಸ್ತಂಭವು ಅತಿ ಎತ್ತರದಲ್ಲಿ ನಿಂತು ಭಕ್ತರ ದೃಷ್ಟಿಗೆ ಆಕರ್ಷಕವಾಗಿ ಕಾಣುತ್ತದೆ. ಸೌಕೂರು, ಕಮಶಿಲೆ, ಕೊಲ್ಲೂರು ಅಮ್ಮನವರ ದೇವಸ್ಥಾನಗಳೊಂದಿಗೆ ಈ ದೇವಾಲಯವು ಸಾಮ್ಯತೆಯನ್ನು ಹೊಂದಿದೆ. ಜನರು ಇದನ್ನು ಅಕ್ಕತಂಗಿಯರ ದೇವಸ್ಥಾನವೆಂದು ಭಕ್ತಿಯಿಂದ ಕರೆಯುತ್ತಾರೆ. ಈ ದೇವಾಲಯದ ಇತಿಹಾಸವನ್ನು ಆಳವಾಗಿ ನೋಡಿದರೆ ಶಿಲಾಮೂರ್ತಿಗಳಲ್ಲಿ ಕಂಡುಬರುವ ವೈಶಿಷ್ಟ್ಯವು ಪುರಾತನ ಶಿಲ್ಪಿಗಳ ಕಲಾತ್ಮಕ ನೈಪುಣ್ಯವನ್ನು ತೋರಿಸುತ್ತದೆ. ವೀರಭದ್ರನ ಶಿಲಾಮೂರ್ತಿಯು ಅಪರೂಪದ ರೂಪದಲ್ಲಿ ಕಾಣಿಸಿಕೊಂಡಿರುವುದು ಈ ಸ್ಥಳದ ಪೌರಾಣಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಬಾಗಿಲಿನ ಬೊಬ್ಬರ್ಯನ ಶಿಲ್ಪವು ಬಣ್ಣಗಳಿಂದ ಕಂಗೊಳಿಸುತ್ತಿದ್ದು, ಪ್ರವೇಶಿಸುವ ಭಕ್ತರಿಗೆ ದೇವಾಲಯದ ವೈಭವವನ್ನು ಮೊದಲ ಹೆಜ್ಜೆಯಲ್ಲೇ ಅನುಭವಿಸಲು ಅವಕಾಶ ನೀಡುತ್ತದೆ. ಪುರಾತನ ಗಂಟೆಯ ಘಂಟಾನಾದವು ಪರ್ವಕಾಲದಲ್ಲಿ ದೇವಾಲಯದ ವಾತಾವರಣವನ್ನು ಮತ್ತಷ್ಟು ಪವಿತ್ರಗೊಳಿಸುತ್ತದೆ. ಗರ್ಭಗುಡಿಯ ಶಿಲಾಮಯ ರಚನೆ ಪೂರ್ವಾಭಿಮುಖವಾಗಿರುವುದರಿಂದ ಸೂರ್ಯೋದಯದ ಕಿರಣಗಳು ದೇವರ ಮೂರ್ತಿಗೆ ನೇರವಾಗಿ ಬೀಳುತ್ತವೆ. ಇದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಗೋಪುರದ ಶಿಲ್ಪಕಲೆ, ಶಿಖರದ ವೈಭವ, ಧ್ವಜಸ್ತಂಭದ ಎತ್ತರ. ಸೌಕೂರು, ಕಮಶಿಲೆ, ಕೊಲ್ಲೂರು ಅಮ್ಮನವರ ದೇವಸ್ಥಾನಗಳೊಂದಿಗೆ ಇರುವ ಸಾಮ್ಯತೆಗಳು ಈ ದೇವಾಲಯವನ್ನು ಅಕ್ಕತಂಗಿಯರ ದೇವಸ್ಥಾನವೆಂದು ಭಕ್ತರು ಕರೆಯುವಂತೆ ಮಾಡಿವೆ. ಇದು ಭಕ್ತರ ಮನಸ್ಸಿನಲ್ಲಿ ಕುಟುಂಬದಂತೆ ದೇವಾಲಯಗಳನ್ನು ಒಟ್ಟುಗೂಡಿಸುವ ಭಾವನೆಯನ್ನು ಉಂಟುಮಾಡಿದೆ.
ಈ ದೇವಾಲಯದ ಪ್ರತಿಯೊಂದು ಅಂಶವೂ ಪುರಾತನ ಶಿಲ್ಪಕಲೆಯ ವೈಭವವನ್ನು ತೋರಿಸುವುದಲ್ಲದೆ ಭಕ್ತರ ಭಾವನಾತ್ಮಕ ನಂಟನ್ನು ಬಲಪಡಿಸುತ್ತದೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಕ್ಷೇತ್ರವು ಕರ್ನಾಟಕದ ಪುರಾತನ ದೇವಾಲಯಗಳಲ್ಲಿ ಒಂದಾಗಿ ವಿಶಿಷ್ಟ ಸ್ಥಾನ ಪಡೆದಿದೆ. ಈ ಕ್ಷೇತ್ರದ ಒಳ ಪೌಳಿಯಲ್ಲಿ 10ನೇ ಶತಮಾನಕ್ಕೆ ಸೇರಿದ ಶಿಲಾಶಾಸನಗಳು ಕಂಡುಬರುತ್ತವೆ. ಅವುಗಳಲ್ಲಿ ಆ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಜೀವನದ ಸುಳಿವುಗಳನ್ನು ನೀಡುವ ಶಿಲಾಲೇಖನಗಳು ಅಚ್ಚಳಿಯಿಲ್ಲದಂತೆ ಉಳಿದಿವೆ. ಒಳಸುತ್ತಿನ ಹೆಬ್ಬಾಗಿಲಿನ ಮಾಡಿಗೆ ತಾಮ್ರದ ಹೊದಿಕೆ ಇರುವುದು ಈ ಕ್ಷೇತ್ರದ ವೈಭವವನ್ನು ತೋರಿಸುತ್ತದೆ. ತಾಮ್ರದ ಹೊದಿಕೆ ಅಂದರೆ ಆ ಕಾಲದಲ್ಲಿ ದೇವಾಲಯದ ಶಿಲ್ಪಿಗಳಿಗೆ ಹಾಗೂ ಭಕ್ತರಿಗೆ ಇದ್ದ ಶ್ರದ್ಧೆ ಮತ್ತು ಕಲೆಪ್ರಿಯತೆಯ ಸಾಕ್ಷಿ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿ ಚತುರ್ಭುಜ ರೂಪದಲ್ಲಿ ಅಲಂಕರಿಸಿಕೊಂಡಿದ್ದು ಅದ್ಭುತವಾದ ಶಿಲ್ಪಕಲೆಯ ಮಾದರಿಯಾಗಿದೆ. ಈ ಮೂರ್ತಿಯು ಉತ್ಸವದ ಸಂದರ್ಭದಲ್ಲಿ ಭಕ್ತರ ಮನಸ್ಸನ್ನು ಆಕರ್ಷಿಸುವಂತೆ ಅಲಂಕಾರಗೊಂಡು ದೇವಾಲಯದ ಸುತ್ತಮುತ್ತಲಿನ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ. ಇಷ್ಟೊಂದು ಪ್ರಖ್ಯಾತವಾದ ಈ ಪ್ರಾಚೀನ ದೇವಸ್ಥಾನವು ಇತ್ತೀಚೆಗೆ ಗರ್ಭಗುಡಿ ಹೊರತುಪಡಿಸಿ ಸಂಪೂರ್ಣ ನವೀಕರಣಗೊಂಡಿದೆ. ನವೀಕರಣದ ನಂತರವೂ ಗರ್ಭಗುಡಿಯ ಪಾವಿತ್ರ್ಯವನ್ನು ಉಳಿಸಿಕೊಂಡಿರುವುದು ಈ ಕ್ಷೇತ್ರದ ಧಾರ್ಮಿಕ ಮಹತ್ವವನ್ನು ತೋರಿಸುತ್ತದೆ. ಕೊಬ್ಬ ಹಾಗೂ ವಾರಾಹಿ ನದಿಗಳ ಸಂಗಮದ ಸಮೀಪದ ಎತ್ತರದ ಸ್ಥಳದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿರುವುದು ಪ್ರಕೃತಿಯ ಸೌಂದರ್ಯವನ್ನು ದೇವಾಲಯದ ವೈಭವದೊಂದಿಗೆ ಜೋಡಿಸುವಂತೆ ಮಾಡಿದೆ. ನದಿಗಳ ಸಂಗಮವು ಶಕ್ತಿಯ ಸಂಕೇತವಾಗಿದ್ದು ಅಮ್ಮನವರ ಕ್ಷೇತ್ರವು ಆ ಶಕ್ತಿಯ ಕೇಂದ್ರವಾಗಿ ಭಕ್ತರಿಗೆ ಆಶ್ರಯ ನೀಡುತ್ತದೆ. ಸೌಕೂರು ಅಮ್ಮನವರ ಕ್ಷೇತ್ರದ ಪರಿಸರದಲ್ಲಿ ಜಾನುವಾರು ಕಳೆದು ಹೋದರೆ ಹುಲಿದೇವರಿಗೆ ಹರಕೆ ಸಲ್ಲಿಸುವ ಪದ್ಧತಿ ಇಲ್ಲಿದೆ. ಈ ಪದ್ಧತಿ ಗ್ರಾಮೀಣ ಜನಜೀವನದ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತದೆ. ಹುಲಿದೇವರಿಗೆ ಹರಕೆ ಸಲ್ಲಿಸುವುದು ಅಂದರೆ ಪ್ರಕೃತಿಯ ಶಕ್ತಿಗಳನ್ನು ಗೌರವಿಸುವುದು, ಅವುಗಳೊಂದಿಗೆ ಸಮತೋಲನ ಸಾಧಿಸುವುದು. ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥವು ಪವಿತ್ರವಾದ ಮರವಾಗಿದ್ದು ಅದರ ಸುತ್ತಲೂ ಭಕ್ತರು ಪ್ರಾರ್ಥನೆ ಸಲ್ಲಿಸುವುದು ಸಾಮಾನ್ಯ. ಉತ್ತರ ದಿಕ್ಕಿನಲ್ಲಿ ನಾಗ ಸಾನ್ನಿಧ್ಯವಿದೆ. ನಾಗ ಸಾನ್ನಿಧ್ಯವು ಶಕ್ತಿಯ ಸಂಕೇತವಾಗಿದ್ದು ಭಕ್ತರು ನಾಗದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಕೋರುತ್ತಾರೆ. ನಾಗ ಸಾನ್ನಿಧ್ಯದ ಕೆಳಗೆ ಸ್ವಲ್ಪ ದೂರದ ಜಾಗದಲ್ಲಿ ಮೇಲುಗಡೆ ಸೀಳಿದ ಶಿಲೆಕಲ್ಲು ಇದೆ. ಇದನ್ನು ಶ್ರೀದೇವರ ಮೂಲ ಸ್ಥಾನವೆಂದು ಭಾವಿಸಿ ಉತ್ಸವದ ದಿನಗಳಲ್ಲಿ ಇಲ್ಲಿಯೂ ಪೂಜೆ ಸಲ್ಲಿಸುವ ಪದ್ಧತಿ ಇದೆ. ಈ ಪದ್ಧತಿ ದೇವಾಲಯದ ಮೂಲ ಸ್ಥಾನವನ್ನು ಗೌರವಿಸುವ ಭಾವನೆಯನ್ನು ತೋರಿಸುತ್ತದೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಕ್ಷೇತ್ರವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಸಂಸ್ಕೃತಿ, ಪರಂಪರೆ, ಕಲೆ, ನಂಬಿಕೆಗಳ ಸಂಕೇತವಾಗಿದೆ. ಇಲ್ಲಿ ನಡೆಯುವ ಉತ್ಸವಗಳು, ಹರಕೆಗಳು, ಪೂಜೆಗಳು ಆವು ಜನರ ಜೀವನವನ್ನು ಪವಿತ್ರಗೊಳಿಸುತ್ತವೆ. ಈ ಕ್ಷೇತ್ರದ ಪುರಾತನ ಶಿಲಾಶಾಸನಗಳು, ತಾಮ್ರದ ಹೊದಿಕೆ, ಚತುರ್ಭುಜ ಉತ್ಸವ ಮೂರ್ತಿ, ನದಿಗಳ ಸಂಗಮ, ಹುಲಿದೇವರಿಗೆ ಹರಕೆ ಸಲ್ಲಿಸುವ ಪದ್ಧತಿ, ಅಶ್ವತ್ಥ ಕಟ್ಟೆ, ನಾಗ ಸಾನ್ನಿಧ್ಯ ಆವು ಸೇರಿ ಈ ಕ್ಷೇತ್ರವನ್ನು ವಿಶಿಷ್ಟಗೊಳಿಸುತ್ತವೆ. ಈ ಕ್ಷೇತ್ರದ ಇತಿಹಾಸವನ್ನು ಅಧ್ಯಯನ ಮಾಡಿದರೆ 10ನೇ ಶತಮಾನದಿಂದ ಇಂದಿನವರೆಗೂ ಜನರ ನಂಬಿಕೆ, ಭಕ್ತಿ, ಸಂಸ್ಕೃತಿ ಆವು ಹೇಗೆ ಬದಲಾಗಿವೆ ಎಂಬುದನ್ನು ತಿಳಿಯಬಹುದು. ದೇವಾಲಯದ ನವೀಕರಣವು ಆಧುನಿಕ ಕಾಲದ ಅವಶ್ಯಕತೆಗಳನ್ನು ಪೂರೈಸಿದರು. ಗರ್ಭಗುಡಿಯ ಪಾವಿತ್ರ್ಯವನ್ನು ಉಳಿಸಿಕೊಂಡಿರುವುದು ಭಕ್ತರ ಶ್ರದ್ಧೆಯನ್ನು ತೋರಿಸುತ್ತದೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಕ್ಷೇತ್ರವು ಭಕ್ತರ ಜೀವನದಲ್ಲಿ ಶಕ್ತಿ, ಶಾಂತಿ, ಸಮೃದ್ಧಿ ಆವನ್ನು ನೀಡುವ ಪವಿತ್ರ ಸ್ಥಳವಾಗಿದೆ. ಈ ಕ್ಷೇತ್ರದ ವೈಭವವನ್ನು ವಿವರಿಸುವಾಗ ಶಿಲಾಶಾಸನಗಳ ಪುರಾತನತೆ, ತಾಮ್ರದ ಹೊದಿಕೆಯ ಕಲಾತ್ಮಕತೆ, ಉತ್ಸವ ಮೂರ್ತಿಯ ಶಿಲ್ಪಕಲೆ, ನದಿಗಳ ಸಂಗಮದ ಪ್ರಕೃತಿ ವೈಭವ, ಹುಲಿದೇವರಿಗೆ ಹರಕೆ ಸಲ್ಲಿಸುವ ಜನಪದ ನಂಬಿಕೆ, ಅಶ್ವತ್ಥ ಕಟ್ಟೆಯ ಪಾವಿತ್ರ್ಯ
ನಾಗ ಸಾನ್ನಿಧ್ಯದ ಶಕ್ತಿ ಆವು ಸೇರಿ ಒಂದು ಸಮಗ್ರ ಚಿತ್ರಣವನ್ನು ನೀಡುತ್ತವೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಕ್ಷೇತ್ರವು ಕರ್ನಾಟಕದ ಧಾರ್ಮಿಕ, ಸಾಂಸ್ಕೃತಿಕ, ಪುರಾತನ ಪರಂಪರೆಯ ಜೀವಂತ ಸಾಕ್ಷಿಯಾಗಿದೆ. ಸೌಕೂರು ಗುಲ್ವಾಡಿ ಗ್ರಾಮದ ಇತಿಹಾಸವು ಪುರಾತನ ಕೋಟೆಗಳ ಪತನ, ದೇವಾಲಯಗಳ ಉದಯ ಮತ್ತು ಸೇನಾ ಪಾಳೆಗಳ ನಿರ್ಜನತೆಯ ಕಥೆಯನ್ನು ಹೊತ್ತಿದೆ. ಗುಲ್ವಾಡಿ ಕೋಟೆಯ ಅವಶೇಷಗಳು ಇಂದಿಗೂ ಪುರಾತನ ಶೌರ್ಯವನ್ನು ನೆನಪಿಸುತ್ತವೆ. 782ರಲ್ಲಿ ಮೈಸೂರು ಅರಸರ ಸೇನೆಯ ಬನ್ನೂರು ದಾಳಿಯ ನಂತರ ಗುಲ್ವಾಡಿ ಕೋಟೆಯು ಸಂಪೂರ್ಣವಾಗಿ ನಿರ್ಜನವಾಯಿತು. ಕೋಟೆಯೊಳಗಿದ್ದ ಗೋಪಾಲಕೃಷ್ಣ ದೇವಸ್ಥಾನವು 2 ಅಂಕಣದ ಕಟ್ಟಡವಾಗಿದ್ದರೂ ದೇವರ ಮೂರ್ತಿ ಮಾತ್ರ ಇಲ್ಲವಾಗಿದೆ. ಕೋಟೆಯ ಸಮೀಪದಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಸುಮಾರು 2.5 ಅಡಿ ಎತ್ತರದ ಶಿಲಾ ಪ್ರತಿಮೆ ಇಂದಿಗೂ ಭಕ್ತರ ಆರಾಧನೆಯ ಕೇಂದ್ರವಾಗಿದೆ. ಈ ಶಿಲಾಮಯ ಪ್ರತಿಮೆ ಕೋಟೆಯ ಪತನದ ನಂತರವೂ ಉಳಿದುಕೊಂಡಿರುವುದು ಸ್ಥಳೀಯರ ನಂಬಿಕೆಗೆ ಬಲ ನೀಡುತ್ತದೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಈ ಇತಿಹಾಸದ ಪ್ರಮುಖ ಭಾಗವಾಗಿದ್ದು, ಇದನ್ನು ತಾತಯ್ಯನ ಮಠ ಎಂದು ಗುರುತಿಸಲಾಗಿದೆ. ಗುಲ್ವಾಡಿ ಕೋಟೆಯಲ್ಲಿದ್ದ ರಾಮಕ್ಷತ್ರಿಯ ಸೇನೆಯ ದಂಡಿಗೆಗಳ ಯೋಧರು ಕೋಟೆಯ ಪತನದ ನಂತರ ತಮ್ಮ ಕುಟುಂಬ ಸಮೇತ ಕುಂದಾಪುರಕ್ಕೆ ವಲಸೆ ಹೋದರು ಎಂಬುದು ಸ್ಥಳೀಯ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಈ ಯೋಧರು ದುರ್ಗಾಪರಮೇಶ್ವರಿ ದೇವಿಯ ಆರಾಧಕರಾಗಿದ್ದು, ಅವರ ಭಕ್ತಿ ಮತ್ತು ಶ್ರದ್ಧೆಯಿಂದ ಸೌಕೂರು ದೇವಾಲಯವು ಬೆಳೆಯಿತು. ಕೋಟೆಯ ಪತನದ ನಂತರವೂ ದೇವಿಯ ಆರಾಧನೆ ಮುಂದುವರಿದಿದ್ದು, ಇದು ಸ್ಥಳೀಯರ ಧಾರ್ಮಿಕ ಜೀವನಕ್ಕೆ ಶಕ್ತಿ ನೀಡಿತು. ಅದೇ ಕಾಲದಲ್ಲಿ ಉಪ್ಪುಂದ ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯದ ಮಾರ್ಗದಲ್ಲಿದ್ದ ಕಂಬದ ಕೋಣೆ, ಕೆರ್ಗಾಲು ಬಳಿಯ ಹಳಗೇರಿ ಸೇನಾಪಾಳೆಯ ಮತ್ತು ಹೊಸಕೋಟೆಗಳು ಶತ್ರುಗಳ ಹಿಂಸೆಗೆ ತುತ್ತಾಗಿ ಜರ್ಜರಿತವಾದವು. ಹಳಗೇರಿಯ ನದಿ ಮುಖಜ ಭೂಮಿಯಲ್ಲಿರುವ ಅತ್ಯಂತ ಪುರಾತನವಾದ ಶಿಲಾಮಯ ಕುಕೇಶ್ವರ ದೇವಸ್ಥಾನವು ಈ ಪ್ರಸಂಗವನ್ನು ಉಲ್ಲೇಖಿಸುತ್ತದೆ. ಹಳಗೇರಿ ಸೇನಾ ಬೀಡು ಖಾಲಿಯಾದ ನಂತರ ಕುಕೇಶ್ವರ ದೇವಾಲಯವು ಸ್ಥಳೀಯರ ಧಾರ್ಮಿಕ ಕೇಂದ್ರವಾಗಿ ಉಳಿಯಿತು. ಸೇನಾ ಪಾಳೆಯಗಳ ನಿರ್ಜನತೆ, ಕೋಟೆಗಳ ಪತನ ಮತ್ತು ದೇವಾಲಯಗಳ ಉದಯವು ಈ ಪ್ರದೇಶದ ಇತಿಹಾಸವನ್ನು ರೂಪಿಸಿದ ಪ್ರಮುಖ ಅಂಶಗಳಾಗಿವೆ. ಗುಲ್ವಾಡಿ ಕೋಟೆಯ ಪತನವು ಕೇವಲ ಸೇನಾ ಶಕ್ತಿಯ ಕುಸಿತವಲ್ಲ, ಅದು ಸ್ಥಳೀಯ ಸಮಾಜದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜೀವನದ ಪರಿವರ್ತನೆಯೂ ಆಗಿತ್ತು. ಕೋಟೆಯೊಳಗಿನ ದೇವಾಲಯಗಳು ನಿರ್ಜನವಾದರೂ, ಸೌಕೂರು ಮತ್ತು ಉಪ್ಪುಂದದ ದೇವಾಲಯಗಳು ಹೊಸ ಶಕ್ತಿ ಪಡೆದು ಜನರ ಜೀವನದಲ್ಲಿ ಕೇಂದ್ರ ಸ್ಥಾನ ಪಡೆದವು. ಹಳಗೇರಿ ಸೇನಾ ಪಾಳೆಯ ಖಾಲಿಯಾದ ನಂತರ ಕುಕೇಶ್ವರ ದೇವಾಲಯವು ಸ್ಥಳೀಯರ ಭಕ್ತಿಗೆ ಆಧಾರವಾಯಿತು. ಈ ಎಲ್ಲ ಘಟನೆಗಳು ಸ್ಥಳೀಯ ಇತಿಹಾಸದಲ್ಲಿ ದೇವಾಲಯಗಳ ಮಹತ್ವವನ್ನು ಹೆಚ್ಚಿಸಿವೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ಇಂದಿಗೂ ಭಕ್ತರ ಆರಾಧನೆಯ ಕೇಂದ್ರವಾಗಿದ್ದು, ತಾತಯ್ಯನ ಮಠ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಗುಲ್ವಾಡಿ ಕೋಟೆಯ ಪತನದ ನಂತರವೂ ದೇವಿಯ ಆರಾಧನೆ ಮುಂದುವರಿದಿದ್ದು, ಇದು ಸ್ಥಳೀಯರ ಧಾರ್ಮಿಕ ಜೀವನಕ್ಕೆ ಶಕ್ತಿ ನೀಡಿತು. ಕೋಟೆಯ ಪತನ, ಸೇನಾ ಪಾಳೆಯಗಳ ನಿರ್ಜನತೆ ಮತ್ತು ದೇವಾಲಯಗಳ ಉದಯವು ಈ ಪ್ರದೇಶದ ಇತಿಹಾಸವನ್ನು ರೂಪಿಸಿದ ಪ್ರಮುಖ ಅಂಶಗಳಾಗಿವೆ. ಈ ಕಥೆಗಳು ಸ್ಥಳೀಯರ ನೆನಪಿನಲ್ಲಿ ಜೀವಂತವಾಗಿದ್ದು, ಇಂದಿಗೂ ದೇವಾಲಯಗಳ ಆರಾಧನೆ ಮೂಲಕ ಮುಂದುವರಿಯುತ್ತಿವೆ. ಕರಾವಳಿಯ ಕನ್ನಡ ನಾಡು ಪುರಾತನದಿಂದಲೇ ಧಾರ್ಮಿಕ, ಸಾಂಸ್ಕೃತಿಕ, ಕಲಾತ್ಮಕ ವೈಭವದ ಕೇಂದ್ರವಾಗಿದೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕೆಳದಿಯರಸರ ಆಳ್ವಿಕೆಯ ಕಾಲದಲ್ಲಿ ರಾಜಾಶ್ರಯದಿಂದ ಅನೇಕ ದೇವಾಲಯಗಳು ನಿರ್ಮಾಣಗೊಂಡು ಶಿಲ್ಪಕಲೆಯ ಅದ್ಭುತ ವೈಭವವನ್ನು ತೋರಿಸಿವೆ. ಈ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಜನಜೀವನದ ಕೇಂದ್ರಗಳಾಗಿ ಕಲಾ ಸಂಸ್ಕೃತಿಯ ಬೆಳವಣಿಗೆಗೆ ಪೂರಕವಾಗಿವೆ. ಕರಾವಳಿಯ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಸಮುದ್ರ ತೀರದ ಸಣ್ಣ ಗ್ರಾಮಗಳಲ್ಲಿ ದೇವಾಲಯಗಳು ಜನರ ನಂಬಿಕೆ, ಭಕ್ತಿ, ಸಂಸ್ಕೃತಿ, ಕಲೆ, ಸಾಹಿತ್ಯ ಎಲ್ಲವನ್ನೂ ಒಟ್ಟುಗೂಡಿಸಿ ಜೀವಂತ ಪರಂಪರೆಯಾಗಿ ಉಳಿದಿವೆ.
ಶ್ರೀರಂಗಪಟ್ಟಣದ ಯುದ್ಧದ ನಂತರ ಇಂಗ್ಲಿಷರ ಆಡಳಿತಕ್ಕೆ ಒಳಪಟ್ಟ ಕನ್ನಡ ಕರಾವಳಿ ಹೊಸ ರಾಜಕೀಯ ವ್ಯವಸ್ಥೆಯೊಂದಿಗೆ ಹೊಸ ಆಡಳಿತ ಕ್ರಮಗಳನ್ನು ಅನುಭವಿಸಿತು. ಕೆನರಾ ಜಿಲ್ಲೆಯ ಪ್ರಥಮ ಕಲೆಕ್ಟರ್ ಲಾರ್ಡ್ ಮುನ್ನೋ ಕಾಲದಲ್ಲಿಯೇ ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಸರ್ಕಾರದಿಂದ ಮಾನ್ಯತೆ ದೊರೆತು ವಾರ್ಷಿಕ ತಕ್ಕು ಪಟ್ಟಿಯಲ್ಲಿ ನಮೂದಿಸಲ್ಪಟ್ಟಿತು ಎಂಬುದು ದೇವಾಲಯದ ಮಹತ್ವವನ್ನು ತೋರಿಸುತ್ತದೆ. ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಆಡಳಿತದ ದೃಷ್ಟಿಯಿಂದಲೂ ಗೌರವ ಪಡೆದ ಪವಿತ್ರ ಕ್ಷೇತ್ರವಾಗಿದೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಮಂಡಳಿ 200 ವರ್ಷಗಳಿಂದ ಕಲಾ ಸೇವೆ ಮಾಡುತ್ತಾ ದೇವಿಯ ನೆನಪನ್ನು ಜೀವಂತವಾಗಿಟ್ಟಿದೆ. ಯಕ್ಷಗಾನವು ಕರಾವಳಿಯ ಜನಜೀವನದ ಹೃದಯ ಸ್ಪಂದನ, ಭಕ್ತಿ, ಕಲೆ, ನಾಟಕ, ಸಂಗೀತ ಎಲ್ಲವನ್ನೂ ಒಟ್ಟುಗೂಡಿಸುವ ಮಹತ್ತರ ಪರಂಪರೆ. ಈ ಮಂಡಳಿಯ ಸೇವೆಯಿಂದ ದೇವಿಯ ಮಹಿಮೆ ಜನಮನಗಳಲ್ಲಿ ಸದಾ ಪ್ರತಿಧ್ವನಿಸುತ್ತಿದೆ. ಯಕ್ಷಗಾನದಲ್ಲಿ ದುರ್ಗೆಯ ಮಹಿಮೆ, ಶೌರ್ಯ, ಕರುಣೆ, ಶಕ್ತಿ, ಭಕ್ತಿ ಎಲ್ಲವೂ ಜೀವಂತವಾಗಿ ಮೂಡಿಬರುತ್ತವೆ. ಕಲಾವಿದರು ತಮ್ಮ ಕಲೆ ಮೂಲಕ ದೇವಿಯ ರೂಪವನ್ನು ಜನರಿಗೆ ತೋರಿಸುತ್ತಾರೆ. ಭಕ್ತರು ಅದನ್ನು ಕಣ್ಣಾರೆ ಕಂಡು ಕೃತಾರ್ಥರಾಗುತ್ತಾರೆ. ಮಹಾದೇವಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಕರಾವಳಿಯ ಜನರ ಪಾಲಿಗೆ ಕೇವಲ ದೇವತೆ ಮಾತ್ರವಲ್ಲ, ಜೀವನದ ಆಧಾರ, ಶಕ್ತಿ, ಕರುಣೆ, ರಕ್ಷಣೆ, ಆಶೀರ್ವಾದಗಳ ಪ್ರತೀಕ. ಅವಳ ಪಾದಾರವಿಂದಗಳಿಗೆ ಶರಣಾದರೆ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಧೈರ್ಯ, ಭಕ್ತಿ ಎಲ್ಲವೂ ದೊರೆಯುತ್ತದೆ. ದೇವಿಯ ದರ್ಶನವು ಕೇವಲ ಕಣ್ಣಿಗೆ ಕಾಣುವ ರೂಪವಲ್ಲ, ಅದು ಮನಸ್ಸಿಗೆ ಶಾಂತಿ ನೀಡುವ ಅನುಭವ, ಆತ್ಮಕ್ಕೆ ಶಕ್ತಿ ನೀಡುವ ಪ್ರೇರಣೆ, ಜೀವನಕ್ಕೆ ದಾರಿದೀಪವಾಗುವ ಮಾರ್ಗದರ್ಶನ. ಸೌಕೂರು ದೇವಾಲಯದ ಪವಿತ್ರ ವಾತಾವರಣದಲ್ಲಿ ದೇವಿಯ ದರ್ಶನ ಪಡೆದ ಭಕ್ತರು ತಮ್ಮ ಜೀವನದಲ್ಲಿ ಹೊಸ ಉತ್ಸಾಹ, ಹೊಸ ಶಕ್ತಿ, ಹೊಸ ಭಕ್ತಿ ಪಡೆಯುತ್ತಾರೆ. ಕರಾವಳಿಯ ದೇವಸ್ಥಾನಗಳು ಕೇವಲ ಕಲ್ಲಿನ ಶಿಲ್ಪವಲ್ಲ, ಅವು ಜೀವಂತ ಸಂಸ್ಕೃತಿಯ ಪ್ರತೀಕ. ಪ್ರತಿಯೊಂದು ಶಿಲ್ಪ, ಪ್ರತಿಯೊಂದು ಗೋಪುರ, ಪ್ರತಿಯೊಂದು ಮಂಟಪವೂ ದೇವಿಯ ಮಹಿಮೆಯನ್ನು ಸಾರುತ್ತದೆ. ದುರ್ಗೆಯ ಶಕ್ತಿ, ಕರುಣೆ, ರಕ್ಷಣೆ ಎಲ್ಲವೂ ಈ ಶಿಲ್ಪಗಳಲ್ಲಿ ಪ್ರತಿಫಲಿಸುತ್ತವೆ. ಭಕ್ತರು ದೇವಿಯ ದರ್ಶನ ಪಡೆದಾಗ ತಮ್ಮ ಜೀವನದ ಸಂಕಟಗಳನ್ನು ಮರೆಯುತ್ತಾರೆ, ಹೊಸ ಭರವಸೆಯನ್ನು ಹೊಂದುತ್ತಾರೆ. ದೇವಿಯ ಕೃಪೆಯಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಧೈರ್ಯ, ಭಕ್ತಿ ಎಲ್ಲವೂ ದೊರೆಯುತ್ತದೆ. ಸೌಕೂರು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯವು ಕರಾವಳಿಯ ಜನರ ಪಾಲಿಗೆ ಕೇವಲ ಪೂಜಾ ಸ್ಥಳವಲ್ಲ, ಅದು ಜೀವನದ ಆಧಾರ, ಸಂಸ್ಕೃತಿಯ ಕೇಂದ್ರ, ಕಲೆಯ ಮಂದಿರ, ಭಕ್ತಿಯ ಬೀಡು. ದೇವಿಯ ಮಹಿಮೆ ಅನಂತ, ಅವಳ ಕೃಪೆ ಅಪಾರ, ಅವಳ ಆಶೀರ್ವಾದ ಅಮೂಲ್ಯ. ಭಗವತಿ ದುರ್ಗೆಯ ಪಾದಾರವಿಂದಗಳಿಗೆ ಶರಣಾದರೆ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಧೈರ್ಯ, ಭಕ್ತಿ ಎಲ್ಲವೂ ದೊರೆಯುತ್ತದೆ. ಅವಳ ದರ್ಶನವು ಆತ್ಮಕ್ಕೆ ಶಕ್ತಿ ನೀಡುತ್ತದೆ, ಮನಸ್ಸಿಗೆ ಶಾಂತಿ ನೀಡುತ್ತದೆ, ಜೀವನಕ್ಕೆ ದಾರಿದೀಪವಾಗುತ್ತದೆ. ಕರಾವಳಿಯ ಜನರು ದೇವಿಯ ದರ್ಶನದಿಂದ ಕೃತಾರ್ಥರಾಗುತ್ತಾರೆ. ಅವಳ ಕೃಪೆಯಿಂದ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಧೈರ್ಯ, ಭಕ್ತಿ ಎಲ್ಲವೂ ದೊರೆಯುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.